ನಮಸ್ಕಾರ ಎಲ್ಲರಿಗೂ. ಕಲಿಯೋಣಗೆ ಸ್ವಾಗತ. ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನಂದ್ರೆ, ಡೆಲ್ ಟೆಕ್ನಾಲಜೀಸ್ ಅವರು ಜೆನ್ ಎ ಐ ಫೌಂಡೇಶನ್ಸ್ ಮೇಲೆ ಒಂದು ಡಿಜಿಟಲ್ ಬ್ಯಾಚ್ ಪ್ರೋಗ್ರಾಮ್ನ ಅನೌನ್ಸ್ ಮಾಡಿದ್ದಾರೆ. ಆದರೆ ಇದರಲ್ಲಿ ಬೆಸ್ಟ್ ಏನಂದ್ರೆ, ಟಿಲ್ ಸೆಪ್ಟೆಂಬರ್ 30th 2024 ಈ ಕಂಪ್ಲೀಟ್ ಅಸೆಸ್ಮೆಂಟ್ ಮತ್ತೆ ಟ್ರೈನಿಂಗ್ ನಮಗೆ ₹0 ಅಂದ್ರೆ ಫ್ರೀ ಆಗಿ ಸಿಗ್ತಾ ಇದೆ. ಇದರ ಅಡ್ವಾಂಟೇಜ್ ಎಲ್ಲರೂ ತಗೊಳ್ಳಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮುಖಾಂತರ ನಾವು ಹೇಳಕೊಟ್ಟಿರೋದು. ಈ ಜೆನ್ ಎ ಐ ಅನ್ನೋದು ಇವತ್ತಿನ ದಿನದಲ್ಲಿ ನೋ ಲಾಂಗರ್ ಎ ಹೈಪ್ ಅಥವಾ ಬಸ್ ವರ್ಡ್. ಎಲ್ಲ ಸರ್ವಿಸ್ ಕಂಪ್ನೀಸ್ ಎಲ್ಲ ಪ್ರಾಡಕ್ಟ್ ಕಂಪ್ನೀಸ್ ಇಸ್ ಮೇಕಿಂಗ್ ಅನ್ ಅಟೆಂಪ್ಟ್ ಟು ಶಿಫ್ಟ್ ಟುವರ್ಡ್ಸ್ ಜೆನ್ ಐ. ಅಂದ್ರೆ ಅವ್ರ ಪ್ರಾಡಕ್ಟ್ ಸರ್ವಿಸಸ್ ಎಲ್ಲ ಕಡೆ ಜೆನ್ ಐನ ಯೂಸ್ ಮಾಡ್ಕೋಬಹುದಾ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಾರೆ. ಮತ್ತೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಮೋರ್ ದನ್ 90% ಆಫ್ ದ ಸಿಇಒಸ್ ಆರ್ ವಿಲಿಂಗ್ ಟು ಇನ್ವೆಸ್ಟ್ ದೇರ್ ಮನಿ ಇನ್ ನೆಕ್ಸ್ಟ್ ಫ್ಯೂ ಕ್ವಾರ್ಟರ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಟೆಕ್ನಾಲಜಿ. ಎಲ್ಲಿ ದುಡ್ಡು ಹೋಗುತ್ತೋ ಅಲ್ಲಿ ಹೊಸ ಹೊಸ ಕೆಲಸಗಳು ನಡೀತಾ ಹೋಗುತ್ತೆ, ಅಲ್ಲಿ ಆಪರ್ಚುನಿಟೀಸ್ ಬರ್ತಾ ಹೋಗುತ್ತೆ. ಸೊ ನಾವುಗಳು ಈ ಐ ಟಿ ಫೀಲ್ಡ್ ಅಲ್ಲಿ ಇದೀವಿ ಅಂತ ಅಂದ್ರೆ ಅಪ್ ಸ್ಕಿಲ್ ಅಥವಾ ರೀಸ್ಕಿಲ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಾವಿನ್ನ ಸ್ಟೂಡೆಂಟ್ ಕೆರಿಯರ್ ಅಲ್ಲಿ ಇದ್ದು ನನ್ನ ರೆಸ್ಯೂಮೇಲಿ ಒಂದು ವೇಟೇಜ್ ಬರಬೇಕು ಅಂದ್ರೆ ಈ ತರ ಸರ್ಟಿಫಿಕೇಶನ್ಸ್ ಮತ್ತೆ ಬ್ಯಾಡ್ಜಸ್ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಈ ಜೆನ್ ಎ ಅಂದ್ರೆ ಏನು, ಅದು ಯಾವ ತರ ಡೆವಲಪ್ ಮಾಡಿದ್ದಾರೆ, ಇದು ಯಾವ್ಯಾವ ಸರ್ವಿಸಸ್ಗೆ ಹೆಲ್ಪ್ ಆಗುತ್ತೆ ಅಂತ ತಿಳಿಸ್ಕೊಡುವಂತ ಒಂದು ಬೇಸಿಕ್ ಫೌಂಡೇಶನ್ ಕೋರ್ಸ್ನ ಇವರು ಕೊಟ್ಟಿದ್ದಾರೆ. ಇದರಲ್ಲಿ ನೀವು ನೋಡಿರೋ ಅಸೆಸ್ಮೆಂಟ್ ಡಿಸ್ಕ್ರಿಪ್ಷನ್ ಅಲ್ಲಿ 3 ಡಿಫ್ರೆಂಟ್ ಟಾಪಿಕ್ಸ್ ನ ಈ ಫೌಂಡೇಶನ್ ಅಲ್ಲಿ ಅವರು ಕವರ್ ಮಾಡ್ತಾರೆ. ನೀವು ಇಲ್ಲಿ ನೋಡಬಹುದು, ಪ್ರೈಮರಿಯಾಗಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಜೆನ್ ಎ ಐ ಅಂತ ಒಂದು ಕಾನ್ಸೆಪ್ಟ್ ಇದೆ. ಮ್ಯಾಕ್ಸ್ ಟು ಮ್ಯಾಕ್ಸ್ ಇದೊಂದು 20 minutes ಇದೆ ಅಷ್ಟೇ. ಮತ್ತೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಂದ್ರೆ ಏನು, ಎಲ್ ಎಲ್ ಎಂ ಅಂತ ನೀವು ಕೇಳಿರ್ತೀರಾ, ಹಾಗಂದ್ರೆ ಏನು, ಅದನ್ನ ಯಾವ ರೀತಿ ಡೆವಲಪ್ ಮಾಡ್ತಾರೆ ಅಂತ ಸಂಕ್ಷಿಪ್ತವಾಗಿ 20 ನಿಮಿಷದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಮತ್ತೆ ಜನರೇಟಿವ್ ಎ ಐ ಇಕೋ ಸಿಸ್ಟಮ್ ಅಂದ್ರೆ ಜೆನ್ ಎ ಐ ಅಲ್ಲಿ ಏನೆಲ್ಲ ಕಾಂಪೋನೆಂಟ್ಸ್ ಬರುತ್ತೆ, ಹೇಗೆ ಅದು ವರ್ಕ್ ಆಗುತ್ತೆ, ಯಾವ್ಯಾವ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ಗೆ ಇದನ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನ ಇದರಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಇದು ಮತ್ತೆ 20 ನಿಮಿಷ. ಸೊ 20 20 20 ಮ್ಯಾಕ್ಸಿಮಮ್ 1 hour ನೀವು ಇದಕ್ಕೆ ಡೆಡಿಕೇಟ್ ಮಾಡಿದ್ರೆ ನೀವು ಎಕ್ಸಾಮ್ ರೆಡಿ ಆಗ್ಬೋದು. ಆಮೇಲೆ ನಿಮ್ ಜೆನ್ ಎ ಐ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಇದ್ರೆ ಮಾತ್ರ ಈ ಕೋರ್ಸ್ ಮಾಡಬೇಕು ಅಂತೇನಿಲ್ಲ. ಈವನ್ ಇಫ್ ಯು ಆರ್ ಸ್ಟಾರ್ಟಿಂಗ್ ಟುಡೇ ಝೀರೋ ನಾಲೆಡ್ಜ್ ಇದ್ರು ಕೂಡ ಈ ಕೋರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಒಂದ್ಸಲಿ ನೀವು ಈ ಅಸೆಸ್ಮೆಂಟ್ಸ್ ಎಲ್ಲ ತಗೊಂಡಿದ್ದೀರಾ ಅಂದಮೇಲೆ ನೀವು ಡೈರೆಕ್ಟ್ ಆಗಿ ಎಕ್ಸಾಮ್ನ ತಗೋಬಹುದು. ಅಂದ್ರೆ ಈ ಟ್ರೈನಿಂಗ್ ಅಸೆಸ್ಮೆಂಟ್ಸ್ ಮತ್ತೆ ಕೋರ್ಸಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಎಕ್ಸಾಮ್ನ ತಗೋಬಹುದು. ಎಕ್ಸಾಮ್ನ ನೀವು ಎರಡು ರೀತಿಯಲ್ಲಿ ತಗೋಬಹುದು. ಒಂದು ಆನ್ಲೈನ್ ಮುಖಾಂತರ, ಅಥವಾ ಈ ಪಿಯರ್ಸನ್ದು ಎಷ್ಟೊಂದು ಟೆಸ್ಟಿಂಗ್ ಸೆಂಟರ್ಸ್ ನಿಯರ್ ಬೈ ಇರುತ್ತೆ. ಬ್ಯಾಂಗ್ಳೂರಲ್ಲಂತೂ ತುಂಬಾ ಕಡೆನೇ ಇದೆ. ನೀವು ಇಲ್ಲಿ ಟೆಸ್ಟ್ ಸೆಂಟರ್ ಅಂತ ಸರ್ಚ್ ಮಾಡಿ ನಿಮ್ಮ ಏರಿಯಾ ಹೆಸರು ಹಾಕಿದ್ರೆ ಅದು ರಿಲೇಟೆಡ್ ಡೀಟೇಲ್ಸ್ ಎಲ್ಲ ಬರುತ್ತೆ, ನಿಯರ್ ಬೈ ಟೆಸ್ಟ್ ಸೆಂಟರ್ ಯಾವುದು ಅಂತ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ಆಲ್ರೆಡಿ ಅಕೌಂಟ್ ಇದ್ರೆ ವೆಲ್ ಅಂಡ್ ಗುಡ್. ಇಫ್ ನಾಟ್, ಒಂದು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇಲ್ಲಿರುವಂಥ ID DGAIF01 ಇದನ್ನ ಸರ್ಚ್ ಮಾಡಿದ್ರೆ ನಿಮಗೆ ಎಕ್ಸಾಮ್ನ ಶೆಡ್ಯೂಲ್ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಈ ಎಕ್ಸಾಮ್ ಕೂಡ ತುಂಬಾ ಈಸಿ ಇದೆ. ಬರೀ ಒಂದು 29 ಕ್ವಶನ್ ಏನೋ ಇದೆ ಅಷ್ಟೇ. ಈಸಿಯಾಗಿ ನೀವು ಇದನ್ನ ಮಾಡ್ಕೋಬಹುದು. ಇದರಿಂದ ಒಂದು ಮೇಜರ್ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಯಾರು ಜೆನ್ ಎ ರಿಲೇಟೆಡ್ ಟಾಪಿಕ್ ನ ಮಾತಾಡ್ತಾ ಇದ್ದಾರೆ ಅಂದ್ರೆ ನೀವು ಕಾಂಟ್ರಿಬ್ಯೂಟ್ ಮಾಡದೇ ಇದ್ರು ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬಹುದು. ಎರಡನೇದಾಗಿ ನೀವಿನ್ನ ಕೆರಿಯರ್ನ ಬಿಲ್ಡ್ ಮಾಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಅಥವಾ ಇನ್ನ ಸ್ಟೂಡೆಂಟ್ ಲೈಫಲ್ಲಿ ಇದ್ದೀರಾ ಅಂತಂದ್ರೆ ಇಂಥ ಬ್ಯಾಚ್ ಪ್ರೋಗ್ರಾಮ್ಸ್ ಅಥವಾ ಸರ್ಟಿಫಿಕೇಶನ್ಸ್ ನಿಮಗೆ ರೆಸ್ಯೂಮೇ ತುಂಬಾ ವೇಟೇಜ್ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ಸರ್ಟಿಫಿಕೇಶನ್ ಸದ್ಯಕ್ಕೆ ಫ್ರೀ ಆಗಿ ಸಿಗ್ತಾ ಇದೆ. ಸೊ ಈ ಅಡ್ವಾಂಟೇಜ್ನ ನೀವು ತಗೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸೋದನ್ನ ಮರಿಬೇಡಿ. ಇದ್ರ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸಿ, ನಾವು ನಿಮಗೆ ಸಹಾಯಕ್ಕೆ ಯಾವಾಗಲೂ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್.